ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಮ್ಯಾರೇಜ್ ಲೈಫ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿದ್ರೆ ಈ ರೀಡಿಂಗ್ ನ ನೋಡಿ. ಸೊ ಇವತ್ತಿನ ಟಾಪಿಕ್ ಬಂದು ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂಡ್ ನಿಮ್ಮ ಪರ್ಸನ್ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಂಡ್ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಾಗಿದೆ ಅಂಡ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನಾದ್ರು ಬೇಕು ಅಂತಂದ್ರೂ ಸಹ ನೀವು ಸೇಮ್ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ತಿಳಿಸ್ಬೋದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಹಾಗೂ ಅವರ ಪರ್ಸನ್ ಮಧ್ಯದಲ್ಲಿ ಯಾರು ಥರ್ಡ್ ಪಾರ್ಟಿ ಇದಾರಲ್ಲ, ಅವರ ಎನರ್ಜಿ ಹೇಗಿದೆ ಅಂಡ್ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಎನರ್ಜಿ ಹೇಗಿದೆ ಅಂತ ತಿಳಿಸಿ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ಥರ್ಡ್ ಪಾರ್ಟಿನು ಮತ್ತೆ ನಿಮ್ಮ ಪರ್ಸನ್ ಎನರ್ಜಿ, ಅವರಿಬ್ಬರ ಎನರ್ಜಿ ನೋಡೋದಾದ್ರೆ ಕಂಪ್ಲೀಟ್ ಈಗ ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರವ್ರ ಲೈಫ್ ಅಲ್ಲಿ ಅವ್ರವ್ರು ಮೂವಿಂಗ್ ಎನರ್ಜಿ. ಈಗ ನಿಮ್ಮ ಪರ್ಸನ್ ಜೊತೆಲಿ ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಥರ್ಡ್ ಪಾರ್ಟಿ ಅವ್ರ ಲೈಫ್ ಅಲ್ಲಿ ಮೂವ್ ಆನ್ ಆಗ್ತಾ ಇದ್ದಾರೆ. ಅಂಡ್ ನಿಮ್ಮ ಪರ್ಸನ್ ಇಲ್ಲಿ ಥರ್ಡ್ ಪಾರ್ಟಿ ಜೊತೆನಲ್ಲಿ ನೋ ಕಾಂಟ್ಯಾಕ್ಟ್ ಇಟ್ಕೊಂಡು ನಿಮ್ಮ ಕಡೆ ಇಲ್ಲಿ ಮೂವ್ ಆನ್ ಆಗ್ತಾ ಇದ್ದಾರೆ. ಸೊ ಸಮಥಿಂಗ್ ಇವರಿಬ್ಬರ ರಿಲೇಟೆಡ್ ಏನು ಅಂತಂದ್ರೆ ಬೇಕು ಅಂತಾನೆ ಇಲ್ಲೊಂದು ವ್ಯಕ್ತಿ, ಇದು ಒಂದು ನೋಡೋದಾದ್ರೆ ಥರ್ಡ್ ಪಾರ್ಟಿನೇ ಈ ಸಿಚುವೇಶನ್ ನ ಕ್ರಿಯೇಟ್ ಮಾಡಿರ್ಬೋದು. ಕಂಪ್ಲೀಟ್ ಆಗಿ ಮುಂಚೆ ಅವರಿಬ್ಬರ ರಿಲೇಶನ್ಶಿಪ್ ಹೇಗಿತ್ತು, ಈಗ ಆ ರೀತಿ ಇಲ್ಲ, ಕಂಪ್ಲೀಟ್ ಚೇಂಜಸ್ ಆಗಿದೆ. ಈಗ ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇದೆ, ಯಾರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ, ಜಸ್ಟಿಸ್ ಅನ್ನೋದಿಲ್ಲ. ಬಟ್ ಇಲ್ಲಿ ಸ್ಟಿಲ್ ಇವರಿಬ್ಬರ ಎನರ್ಜಿನಲ್ಲಿ ನೋಡೋದಾದ್ರೆ ಯಾರಿಗೋ ಒಬ್ರಿಗೆ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ಬೇಕಿದೆ. ಐದರ್ ನಿಮ್ ಪಾರ್ಟ್ನರ್ ಇರ್ಬೋದು, ಐದರ್ ಥರ್ಡ್ ಪಾರ್ಟಿ ಇರ್ಬೋದು. ಇಬ್ರಲ್ಲಿ ಒಬ್ರು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅಲ್ಲಿ ಏನೋ ಒಂದು ಕ್ಲಾರಿಟಿ ಇಲ್ದಿಲ್ದಿರ ಇರೋ ಕಾರಣ ಇಲ್ಲಿ ಹೆಲ್ಪ್ಲೆಸ್ ಅನ್ನೋದು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಇವನ್ ಆ ಮ್ಯಾನಿಫೆಸ್ಟೇಷನ್ ಸಹ ಪ್ರಾಪರ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಅಂಡ್ ಜೊತೆನಲ್ಲಿ ಮೂವಿಂಗ್ ಎನರ್ಜಿ. ಸೊ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅಲ್ಲೇ ಅವ್ರು ಸ್ಟಕ್ ಆಗಿದ್ರು ಅಂತಂದ್ರೆ ಅದು ಬೇರೆ. ಬಟ್ ಇವ್ರು ಮೂವಿಂಗ್ ಎನರ್ಜಿನಲ್ಲಿ ಇರೋ ಕಾರಣ ಕಂಪ್ಲೀಟ್ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದು ಇದೆ ಒಬ್ರ ಮೇಲೆ ಒಬ್ರಿಗೆ. ಓಕೆನಾ? ಅಂಡ್ ಇಲ್ಲಿ ನೋಡೋದಾದ್ರೆ ಇಬ್ಬರ ಸಂಬಂಧನೂ ಚೆನ್ನಾಗೇ ಇತ್ತು. ಬಟ್ ಈಗೀಗ ಒಂದು ರಿಯಲೈಸೇಷನ್ ಅನ್ನೋದಾಗಿದೆ. ಇದು ಥರ್ಡ್ ಪಾರ್ಟಿ ಕಡೆಯಿಂದಾನೇ ಈ ಸಿಚುವೇಶನ್ ಆಗಿರೋದು. ನಿಮ್ಮ ಪರ್ಸನ್ ಸ್ಟಿಲ್ ಇಲ್ಲಿ ಸ್ಟಕ್ ಆಗಿದ್ದಾರೆ. ರಿಕನ್ಸಿಲೇಷನ್ ಬೇಕು ಅಂತ ಇವರೇ ಕೋರ್ಕೊಳ್ತಿರ್ಬೋದು, ಬಟ್ ಇದು ಆಗೋ ತರ ಕಾಣ್ತಾ ಇಲ್ಲ ಇಲ್ಲಿ. ಓಕೆನಾ? ಬಿಕಾಸ್ ಈಗ ಇಬ್ರಲ್ಲೂ ಆ ಎನರ್ಜಿ ಇತ್ತು, ಇಬ್ರಿಗೂ ರಿಕನ್ಸಿಲೇಷನ್ ಬೇಕು ಅನ್ನೋದಿತ್ತು ಅಂತಂದ್ರೆ ಡೆಫಿನೆಟ್ಲಿ ಆಗುತ್ತೆ. ಬಟ್ ಇಲ್ಲಿ ನೋಡೋದಾದ್ರೆ ಒಬ್ರಿಗಿದೆ ಇಂಟ್ರೆಸ್ಟ್ ಅನ್ನೋದು, ಒಬ್ರಿಗಿಲ್ಲ. ಒಬ್ರು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ರೆ, ಇನ್ನೊಬ್ರು ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿ ಮೂವ್ ಆನ್ ಆಗ್ತಾ ಇರ್ಬೋದು. ಅದು ಒಂದು ಥರ್ಡ್ ಪಾರ್ಟಿನೇ ಇರ್ಬೋದು. ಓಕೆನಾ? ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿ ನೋಡೋದಾದ್ರೆ ಅವ್ರನ್ನ ಅಪ್ರೋಚ್ ಮಾಡೋದಿರ್ಬೋದು, ಮುಂಚೆ ಹೇಗಿದ್ವಲ್ಲ ಆ ರೀತಿ ಇರೋಣ ಅಂತ ಕೇಳೋದಿರ್ಬೋದು. ಈ ತರ ಎನರ್ಜಿ ಎಲ್ಲ ನಿಮ್ಮ ವ್ಯಕ್ತಿ ಕಡೆಯಿಂದ ಆಗ್ತಾ ಇದೆ. ಬಟ್ ಇಲ್ಲಿ ನೋಡೋದಾದ್ರೆ ಥರ್ಡ್ ಪಾರ್ಟಿ ಕಡೆಯಿಂದ ನೋ ಅನ್ನೋದು ಬರುತ್ತೆ. ಈಗ ಸದ್ಯಕ್ಕೆ ಅವ್ರು ರೆಡಿ ಇಲ್ಲ. ಹಾಗಾಗಿ ನೋಡೋದಾದ್ರೆ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ರಿಕನ್ಸಿಲೇಷನ್ ಬೇಕು ಥರ್ಡ್ ಪಾರ್ಟಿ ಜೊತೆಲಿ ಅಂತ. ಬಟ್ ಇದು ಆಗೋ ರೀತಿಲಿ ಕಾಣ್ತಿಲ್ಲ.
ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಲ್ಲಿ ಆಕ್ಚುಲಿ ನೋಡೋದಾದ್ರೆ ಥರ್ಡ್ ಪಾರ್ಟಿಗೂ ಫ್ಯಾಮಿಲಿ ಇದೆ, ಅವ್ರು ಆ ಕಡೆ ಹೋಗ್ತಾ ಇದಾರೆ ಅನ್ನೋದು ಕಾಣ್ತಾ ಇದೆ. ಬಟ್ ನಿಮ್ಮ ವ್ಯಕ್ತಿ ಇಲ್ಲಿ ಬಿಟ್ಕೊಡಕ್ ರೆಡಿ ಇಲ್ಲ. ನಿಮ್ಮ ವ್ಯಕ್ತಿ ನಿಮ್ ಕಡೆ ಬರ್ತಾ ಇದಾರೆ, ಬಟ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಥರ್ಡ್ ಪಾರ್ಟಿ ಜೊತೆನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಭಾವನೆ ತುಂಬಾ ಇದೆ. ಓಕೆನಾ, ಅಗ್ರೆಸಿವ್ ಎನರ್ಜಿ ಇಲ್ಲಿ ನಿಮ್ಮ ವ್ಯಕ್ತಿನ ನೀವು ಅಬ್ಸರ್ವ್ ಮಾಡಿರ್ಬೋದು. ಸಡನ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಕೂಗಾಡಿರೋದಿದೆ, ಜಗಳ ಮಾಡಿರೋದಿದೆ. ಬಿಕಾಸ್ ಒಂದು ಅಗ್ರೆಸಿವ್ ಎನರ್ಜಿನ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಥರ್ಡ್ ಪಾರ್ಟಿಗೂ ಇವರಿಗೂ ನೋ ಕಾಂಟ್ಯಾಕ್ಟ್ ಆಗಿದೆ. ಇಬ್ರಲ್ಲೂ ಭಿನ್ನಾಭಿಪ್ರಾಯಗಳು ಬಂದಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದ ಡಾಮಿನೇಟ್ ಅನ್ನೋದನ್ನ ನಿಮ್ಮ ವ್ಯಕ್ತಿ ಅನ್ಭವಿಸಿದ್ದಾರೆ. ಅದೇ ತರ ಡಾಮಿನೇಟ್ ನ ನಿಮ್ ಮೇಲೆ ಮಾಡಿರ್ಬೋದು ನಿಮ್ಮ ವ್ಯಕ್ತಿ. ಬಿಕಾಸ್ ಈಗ ವಿಧಿ ಇಲ್ಲ, ನಿಮ್ ಕಡೆನೆ ಬರ್ಬೇಕು, ಆ ಕಡೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಥರ್ಡ್ ಪಾರ್ಟಿ ಒಪ್ಕೊಳ್ತಿಲ್ಲ ಹೋಗೋದಿಕ್ಕೆ. ಓಕೆನಾ, ಅಂಡ್ ಈಗ ಹೇಗಾಗಿದೆ ಅಂತಂದ್ರೆ ನಿಮ್ಮ ವ್ಯಕ್ತಿ ಇದು ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಕಡೆ ಬರ್ಲೇಬೇಕು. ಅಥವಾ ನೀವು ಪಾರ್ಟ್ನರ್ ಇನ್ನು ಲವ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ ಕಡೆ ಬರ್ಲೇಬೇಕು ಇವರು. ಓಕೆನಾ, ಇವರು ಟ್ರೈ ಮಾಡ್ತಾ ಇದಾರೆ, ನಿಮ್ಮ ವ್ಯಕ್ತಿನೂ ಟ್ರೈ ಮಾಡ್ತಾ ಇದಾರೆ ಆ ಥರ್ಡ್ ಪಾರ್ಟಿನ ಮರೆಯೋದಿಕ್ಕೆ. ಬಟ್ ಏನು ಅಂತಂದ್ರೆ ಇನ್ನೊಂದು ಪ್ರಾಪರ್ ಆಗಿ ಡಿಸೈಡ್ ಮಾಡ್ಬೇಕು. ಸೊ ಆ ವಿಚಾರಕ್ಕಾದ್ರೂ ಇವರಿಗೆ ರೀಕನ್ಸಿಲೇಷನ್ ಅನ್ನೋದು ಬೇಕು, ಆ ಪ್ರೋಗ್ರೆಸ್ ಅನ್ನೋದು ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಪರ್ಸನ್ ಮೈಂಡ್ ಸೆಟ್ ಇಲ್ಲಿ. ಓಕೆನಾ, ಥರ್ಡ್ ಪಾರ್ಟಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಒಂದು ಜೆನ್ಯೂನ್ ಎನರ್ಜಿ ಕಾಣ್ತಾ ಇದೆ. ಅವ್ರು ಮಾಡಿರೋ ತಪ್ಪು ಅವ್ರು ಅರ್ಥ ಮಾಡ್ಕೊಂಡು ಅವರ ಲೈಫ್ ಅಲ್ಲಿ ಅವರು ಮೂವ್ ಆನ್ ಆಗ್ತಾ ಇದಾರೆ ಥರ್ಡ್ ಪಾರ್ಟಿ. ಬಟ್ ಇವ್ರು ಬಿಡೋದಕ್ಕೆ ರೆಡಿ ಇಲ್ಲ, ಬಟ್ ಅವರು ರಿಟರ್ನ್ ಬರೋದಕ್ಕೆ ರೆಡಿ ಇಲ್ಲ ಥರ್ಡ್ ಪಾರ್ಟಿ. ಬಿಕಾಸ್ ಕಂಪ್ಲೀಟ್ ಮುಂಚೆ ಹೇಗಿತ್ತಲ್ಲ ಆ ರೀತಿ ಅಂತೂ ಡೆಫಿನೆಟ್ಲಿ ಇಲ್ಲ ಇವರಿಬ್ಬರ ಮಧ್ಯದಲ್ಲಿ. ಆ ಪ್ರೀತಿ ಇರ್ಬೋದು ಅಥವಾ ಏನಂತೀರಾ, ಅದ್ ನಿಮ್ ಪ್ರಕಾರ ನೀವ್ ಏನ್ ಅನ್ಕೊಳ್ತೀರಲ್ಲ ಆ ತರ ಏನು ಇಲ್ಲ ಈಗ. ಬಿಕಾಸ್ ಇಬ್ರು ಡಿವೈಡ್ ಆಗಿದ್ದಾರೆ, ಅವರ ಲೈಫ್ ಅಲ್ಲಿ ಅವ್ರು ಹೋಗಿದ್ದಾರೆ, ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಅವ್ರು ಮೂವ್ ಆನ್ ಆಗ್ತಾ ಇದ್ದಾರೆ. ಬಟ್ ನಿಮ್ಮ ವ್ಯಕ್ತಿ ಇಲ್ಲಿ ಹೆಲ್ಪ್ಲೆಸ್ ಅನ್ನೋದು ತುಂಬಾನೇ ಫೀಲ್ ಮಾಡ್ಕೊಳ್ತಿದ್ದಾರೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸೊ ಇಲ್ಲಿ ನೋಡಿ, ಸ್ಟ್ರಾಂಗ್ ಆಗಿ ನೋಡೋದಾದ್ರೆ ನಿಮ್ಮ ವ್ಯಕ್ತಿಗೆ ರೀಕನ್ಸಿಲೇಷನ್ ಬೇಕಾಗಿರೋದು. ಯಾಕೆ ಅಂತಂದ್ರೆ ತಿಳ್ಕೊಳ್ಬೇಕು ಅವ್ರ ಬಗ್ಗೆ, ಅಂಡ್ ಸಮ್ ಡಿಸೈಡ್ ಮಾಡ್ಬೇಕು, ಏನೊಂದು ಕ್ಲಾರಿಟಿ ಬೇಕು ಅವರಿಗೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಈಗ್ಲೂ ಆ ಪರ್ಸನ್ ನ ಸ್ಪೈ ಮಾಡ್ತಿರೋದಿರ್ಬೋದು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ನೋಡೋದಾದ್ರೆ ಬ್ಲಾಕಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ, ಬ್ಲಾಕ್ ಮಾಡಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಸೊ ಕೆಲವ್ರು ನಿಮ್ಮ ಪಾರ್ಟ್ನರ್ಸ್ ನಿಮಗೆ ಗೊತ್ತಾಗಿರೋದಿಲ್ಲ, ಬಿಕಾಸ್ ಇವರೇ ಹೈಡ್ ಮಾಡಿರ್ಬೋದು. ಹಾಗಾಗಿ ಓಕೆನಾ, ಈಗ ನಿಮ್ಮ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ ಇವ್ರಿಗೆ ಫೋಕಸ್ ಅನ್ನೋದು ಮಾಡೋದಕ್ಕೆ ಆಗ್ತಾ ಇಲ್ಲ ಯಾವ್ದ್ರ ಮೇಲೂ, ಕಂಪ್ಲೀಟ್ ಡಿಸ್ಟರ್ಬ್ ಆಗಿದ್ದಾರೆ. ಅಂಡ್ ಒಂದು ಕಮಿಟ್ಮೆಂಟ್ ಅಥವಾ ಈಸಿ ಮೂವ್ ಅನ್ನೋದು ಇವರಿಗೆ ಬೇಕಾಗಿದೆ. ಈಸಿಯಾಗಿ ನಡಿಬೇಕು ಯಾವ್ದೇ ಆಗ್ಲಿ. ಓಕೆನಾ, ಈಗ ಒಂದ್ 4 ಕಾಲಮ್ ಇದೆ ಅಂತಂದ್ರೆ ಅದ್ ಎಲ್ಲೂ ಬೀಳ್ಬಾರ್ದು, ಅಥವಾ ಹೈಟು ಜಾಸ್ತಿ ಆಗಿರ್ಬಾರ್ದು, ಹೈಟು ಕಮ್ಮಿ ಆಗಿರ್ಬಾರ್ದು, ಒಂದ್ ಬ್ಯಾಲೆನ್ಸ್ ಆಗಿರ್ಬೇಕು. ಸೊ ಈ ರೀತಿ ಈಗ ನಿಮ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ವ್ಯಕ್ತಿ ಏನ್ ಬಿಟ್ಕೊಳೋದಕ್ಕೆ ರೆಡಿ ಇಲ್ಲ ನಿಮ್ಮನ್ನ. ಬಟ್ ಅವ್ರ ಮಾಡಿರೋದು ರಿಗ್ರೆಟ್ ಅವರಿಗೆ ಫೀಲ್ ಆಗ್ಬೇಕು. ಸೊ ಅಲ್ಲಿವರೆಗೂ ನಿಮ್ಮ ವ್ಯಕ್ತಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ನೋಡೋದಾದ್ರೆ ಈ ರಿಲೇಶನ್ಶಿಪ್ ನ ಎಂಡ್ ಮಾಡಿನೇ ಹೋಗ್ತಾ ಇದಾರೆ ಅವರು. ಬಟ್ ಇವ್ರಿಗೆ ಕ್ಲಾರಿಟಿ ಇಲ್ಲ, ನಿಮ್ಮ ಪರ್ಸನ್ ಕ್ಲಾರಿಟಿ ಇಲ್ಲ, ಬಟ್ ಥರ್ಡ್ ಪಾರ್ಟಿ ಕ್ಲಾರಿಟಿ ಇದೆ. ಅಂಡ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಮಾಡ್ತಿರೋದು ಥರ್ಡ್ ಪಾರ್ಟಿನೇ, ಅವರ ಲೈಫಿಗೆ ಅವರು ಪ್ರೋಗ್ರೆಸ್ ತಗೊಂಡು ಹೋಗ್ತಿರೋದು ಥರ್ಡ್ ಪಾರ್ಟಿನೇ. ಅಂಡ್ ಇಲ್ಲಿ ಓಪನ್ ಅಪ್ ಆಗ್ತಾ ಇಲ್ಲ ಥರ್ಡ್ ಪಾರ್ಟಿ. ಈಗ ಅವರಿಗೆ ಕ್ಲಾರಿಟಿ ಇದೆ, ಅವ್ರ ಲೈಫ್ ಕಂಪ್ಲೀಟ್ ಕ್ಲಾರಿಟಿ ಇದೆ. ಬಟ್ ನಿಮ್ಮ ಪರ್ಸನ್ ಲೈಫ್ಗೆ ಇವರು ಕ್ಲಾರಿಟಿ ಕೊಡ್ತಾ ಇಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ. ಹಾಗಾಗಿ ಬಟ್ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಅವರ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತಂದ್ರೆ ರೀಕನ್ಸಿಲೇಷನ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಸೊ ಏನೋ ಒಂದು ಡಿಸೈಡ್ ಮಾಡ್ಬೋದಿತ್ತು, ಕೂತು ಮಾತಾಡ್ಬೋದಿತ್ತು. ಇವ್ರಿಗೆ ಇನ್ನೂ ತುಂಬಾ ಟೈಮ್ ಬೇಕಿದೆ. ಥರ್ಡ್ ಪಾರ್ಟಿ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಟೈಮ್ ಬೇಕಾಗಿದೆ ಇಲ್ಲಿ. ಓಕೆನಾ, ಗೈಡೆನ್ಸ್ ನೋಡೋಣ.
ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಸಿ ಗೈಡೆನ್ಸ್ ಅನ್ನೋದು ನಿಮ್ಗೆ ಇರುತ್ತೆ. ಸಮಥಿಂಗ್ ಈಗ ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಥರ್ಡ್ ಪಾರ್ಟಿ ಅವ್ರಾಗ ಅವ್ರು ಮೂವ್ ಆನ್ ಆಗಿರೋದ್ರಿಂದ ನೀವ್ ಯಾರನ್ನು ಇಲ್ಲಿ ಕೇಳ್ಬೇಕಾಗಿಲ್ಲ, ಯಾರನ್ನು ನೀವು ಬೈಬೇಕಾಗಿಲ್ಲ. ಯಾಕೆ ಈ ರೀತಿ ಮಾಡಿದ್ರಿ ಆ ರೀಸನ್ಸ್ನೆಲ್ಲ ಬಿಟ್ಬಿಡಿ. ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಇರೋದು ನಿಮ್ಮ ವ್ಯಕ್ತಿ ಅಷ್ಟೇ. ಓಕೆನಾ? ಸಡನ್ ಆಗಿ ನಿಮ್ಮ ಪರ್ಸನ್ ನಿಮ್ ಕಡೆ ಆಗ್ತಾರೆ, ಕೆಲವರಿಗೆ ಆಲ್ರೆಡಿ ಆಗಿದ್ದಾರೆ. ಸೊ ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ನಿಮ್ ಕಷ್ಟ ನಿಮ್ಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಈ ಆಬ್ಸ್ಟಿಕಲ್ಸ್ ಅನ್ನೋದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಹಾರ್ಟ್ ಬ್ರೇಕ್ ಅಲ್ಲಿ ಏನಿದ್ದೀರಾ, ನಂಗೇನು ಬೇಡ ಅದು ಇದು ಈ ಫಿಲಾಸಫಿನಲ್ಲಿ ನೀವ್ ಏನಿದ್ದೀರಲ್ಲ, ಇದನ್ನೆಲ್ಲ ಸ್ಟಾಪ್ ಮಾಡಿ. ಫಸ್ಟ್ ಆಕ್ಷನ್ಸ್ ತಗೊಳ್ಳಿ. ನಿಮ್ಮ ವ್ಯಕ್ತಿ ಕಡೆ ನೀವು ಅವ್ರಿಗೆ ಟೈಮ್ ಅನ್ನೋದನ್ನ ಕೊಡಿ. ಡೆಫಿನೆಟ್ಲಿ ಇಲ್ಲಿ ಸರಿ ಹೋಗುತ್ತೆ. ಬಿಕಾಸ್ ನಿಮ್ಮ ವ್ಯಕ್ತಿ ಈ ರೀತಿ ಎಲ್ಲ ಮಾಡಿರೋದ್ರಿಂದ ನಿಮಗೆ ಅವ್ರ ಮೇಲೆ ಎಷ್ಟೇ ಪ್ರೀತಿ ಇದ್ರು ನೀವು ಕೇರ್ ಅನ್ನೋದನ್ನ ಮಾಡ್ತಿಲ್ಲ ಅವರಿಗೆ. ಸೊ ಹಾಗಾಗಿ ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಲ್ಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಹಾಗೆ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕು, ಹಾಗೆ ಕ್ರಿಸ್ಟಲ್ಸ್ ಬೇಕು ಅಂತಂದ್ರೂ ಸಹ ಸೇಮ್ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.